ಅಖಿಲಾಂಡ್ರಿ ಶುರು ಮಾಡಕ್ಕೆ ಬಂದಿದ್ದಾರೆ. ಹೌದಾ? ಬಾ ಬಾ. ಬನ್ನಿ ಮೇಡಮ್, ಬನ್ನಿ ಪ್ಲೀಸ್, ವೆಲ್ಕಮ್. ಹೇಳಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಮನೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನೈಸ್ ಗಾರ್ಡನ್. ಡೋರ್ ಎಷ್ಟು ಎತ್ನಿಕ್ ಆಗಿದೆ. ಒಟ್ಟಿನಲ್ಲಿ ನಿಮಗಿದ್ದ ತೊಂದರೆಗಳೆಲ್ಲ ನಿವಾರಣೆ ಆಗಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಕ್ಕಿದೆ. ನಿಮ್ಮ ಮನೆಗೊಂದು ಕಳೆ ಬಂತು ಅನ್ಕೋತೀನಿ. ಎಲ್ಲ ನಿಮ್ಮ ಆಶೀರ್ವಾದ ಮೇಡಮ್. ಅಯ್ಯೋ, ಅಷ್ಟೆಲ್ಲ ಕ್ರೆಡಿಟ್ ನನಗೆ ಕೊಡಬೇಡಿ. ಮೇಲೊಬ್ಬ ಇದ್ದಾನೆ, ಕೊಡಕ್ಕೆ ಅಂತಾನೆ ಕೂತಿದ್ದಾನೆ. ಅವನು ಕೊಟ್ಟಿದ್ದನ್ನ ನಾನು ನಿಮಗೆ ದಾಟಿಸಿದ್ದೀನಿ ಅಷ್ಟೇ. ಅದು ಬಿಟ್ಟು ನಂದೇನೂ ಇಲ್ಲ. ನಿಮ್ಮ ಅರ್ಹತೆ, ನಿಮ್ಮ ಗೌರವನೇ ಇದನ್ನೆಲ್ಲ ನಿಮಗೆ ತಂದು ಕೊಟ್ಟಿದೆ. ಹಾಗೆ ಹೇಳೋದು ನಿಮ್ಮ ದೊಡ್ಡ ಗುಣ ಮೇಡಮ್. ಪ್ಲೀಸ್ ಬನ್ನಿ, ಬನ್ನಿ ಮೇಡಮ್. ಪ್ಲೀಸ್ ಕಮ್. ಮೇಡಮ್, ಇವರು ನನ್ನ ಧರ್ಮಪತ್ನಿ ಭೂಮಿಕಾ. ಅವರು ನಮ್ಮ ಅಜ್ಜಿ, ಅವರು ಅಮ್ಮ, ಅವರು ನಮ್ಮ ಅತ್ತೆ, ಮತ್ತು ಅವ್ರು ನನ್ನ ಚಿಕ್ಕಮ್ಮ. ಅವರಿಬ್ಬರು ನನ್ನ ಮಕ್ಕಳು. ಇವರು ನನ್ನ ತಂಗಿರು. ಇವರು ಆನಂದ್ ವೈಫ್. ಆ್ಯಂಡ್ ಇವರು ನನ್ನ ತಮ್ಮಂದರು. ಆನಂದ್ ನಿಮಗೆ ಗೊತ್ತಾಯಿದೆ, ಇವ್ರು ನಮ್ಮ ಮಾವ. ಮೇಡಮ್, ಇವತ್ತು ನಾವೆಲ್ಲ ಇಲ್ಲಿ ಒಟ್ಟಿಗೆ ಸಂತೋಷವಾಗಿದ್ದೀವಿ ಅಂದ್ರೆ ಅದಕ್ಕೆ ನೀವೇ ಕಾರಣ. ನೀವು ಒಪ್ಪಲ್ಲ ಅಂತ ನನಗೆ ಗೊತ್ತು, ಬಟ್ ಆದರೂ ನಾನು ಇದನ್ನು ಹೇಳಲೇಬೇಕು. ನೀವು ಸಿಕ್ಕಿದ್ದು, ಪರಿಚಯ ಆಗಿದ್ದು ನಿಜವಾಗ್ಲೂ ನನ್ನ ಪುಣ್ಯ. ನಾನು ಮುಖಸ್ತುತಿಗೆ ಹೇಳ್ತಾ ಇಲ್ಲ, ನನ್ನ ಭಾವನೆಯನ್ನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಅಷ್ಟೇ. ಏನಿದೆ ಗೌತಮ್ ಅವರೇ, ಕ್ರೆಡಿಟನ್ನ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಕೊಡ್ತಾ ಇದ್ದೀರಾ? ಮನೆ ಬಾಗ್ಲಲ್ಲಿ ಒಂದ್ಸಲ ಕೊಟ್ರಿ, ಇದು ಸೆಕೆಂಡ್ ಇನ್ಸ್ಟಾಲ್ಮೆಂಟಾ? ನೋಡಿ, ನಿಮ್ಮ ಪ್ರಯತ್ನ, ನಿಮ್ಮ ಪರಿಶ್ರಮ, ನಿರ್ಧಾರ ತಗೊಳ್ಳುವಲ್ಲಿ ನಿಮ್ಮ ಗಟ್ಟಿತನ, ನಿಮ್ಮ ಘನವಾದ ವ್ಯಕ್ತಿತ್ವ, ಮನುಷ್ಯತ್ವ ತುಂಬಿರೋ ಮನೋಭಾವನೆ, ಇದೆಲ್ಲದರಿಂದ ಮಾತ್ರ ಈ ಸಾಧನೆ ಸಾಧ್ಯ ಆಯಿತು. ನಂದು ಒಂದು ಅಳಿಲ್ ಸೇವೆ ಮಾತ್ರ. ಜಾಸ್ತಿ ಹೊಗಳ್ಬೇಡಿ, ನಂಗೆ ಸಂಕೋಚ ಆಗುತ್ತೆ, ಪ್ಲೀಸ್. ಹಾ, ಮನೆ ಉಳಿಬೇಕು ಅಂತಂದ್ರೆ ಹಣ ಬೇಕು ನಿಜ. ಆದ್ರೆ ಮನಸ್ಸುಗಳು ಒಂದಾಗಿರ್ಬೇಕು ಅಂತಂದ್ರೆ ಎಲ್ಲರ ಮನಸ್ಸಿನಲ್ಲೂ ಪ್ರೀತಿ ಇರಬೇಕು, ಮನಸ್ಸುಗಳು ಒಂದಾಗಿರ್ಬೇಕು. ಅದು ಇಲ್ಲಾಗಿದೆ. ಇದು ನನ್ನ ಸಹಾಯದಿಂದ ಅಲ್ಲ, ಅವರ ಹೃದಯದಲ್ಲಿ ಈ ಭಾವನೆ ಇರೋದ್ರಿಂದ ಮಾತ್ರ ಇದು ಸಾಧ್ಯ ಆಯಿತು. ಭೂಮಿಕಾ, ನಿಮ್ ವೈಫ್. ಭೂಮಿಯಷ್ಟೇ ಶಾಂತ ಸ್ವಭಾವ ಅಂತ ಅನ್ಕೋತೀನಿ. ಜಾಸ್ತಿ ಮಾತಾಡಲ್ಲ ಅಲ್ಲ ಇವರು. ಮೌನಂ ಸಮ್ಮತಿ ಲಕ್ಷಣಂ ಅನ್ನೋದು ಮಾತು. ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಸತಿ ಸನ್ಮತಿ ಲಕ್ಷಣಂ ಅಂತ ಹೇಳಬೇಕು ಅನ್ನಿಸ್ತಾ ಇದೆ. ನಿಮ್ಮ ಎಲ್ಲ ಕಷ್ಟಗಳಲ್ಲೂ, ನಿಮ್ಮ ಎಲ್ಲ ಪ್ರಯತ್ನದಲ್ಲೂ ನಿಮ್ಮ ಬೆನ್ನು ಬಿಡದೆ ಜೊತೆಯಾಗಿ ಅವರು ಇದ್ದಿದ್ರಿಂದ ಮಾತ್ರ ನಿಮ್ಮ ಈ ಏಳಿಗೆ, ಸಾಧನೆ ಎಲ್ಲ ಸಾಧ್ಯ ಆಯಿತು. ನಿಮ್ಮ ಹೊಗಳಿಕೆಯಲ್ಲಿ ದೊಡ್ಡ ಕ್ರೆಡಿಟ್, ಬಹುಪಾಲು ಅವ್ರಿಗೆ ಸಿಗ್ಬೇಕು. ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ನೀವು ಹೇಳಿದ್ದು 100% ಸತ್ಯ ಮೇಡಮ್. ಇವತ್ತು ನಾನು ಏನಾದರೂ ಅಚೀವ್ ಮಾಡಿದ್ದೀನಿ ಅಂದರೆ ಅದರ ಅರ್ಧ ಪಾಲು ಇವ್ರಿಗೆ ಸೇರಬೇಕು. ನಿಜವಾದ ಅರ್ಥದಲ್ಲಿ ನನ್ನ ಅರ್ಥಾಂಗಿ ಇವರು. ದಯವಿಟ್ಟು ಅಷ್ಟೆಲ್ಲ ಹೊಗಳ್ಬೇಡಿ ಪ್ಲೀಸ್. ನಿಂತ್ಕೊಂಡಿದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ.